7 ಕೋಟಿ ದರೋಡೆ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಗಲಿನಲ್ಲಿ ಅದು ಇಷ್ಟು ದೊಡ್ಡ ಮೊತ್ತದ ದರೋಡೆ ನಡೆದಿರೋದು. ಬೆಂಗಳೂರಿನಲ್ಲಿ ಹಗಲೇ 7 ಕೋಟಿ ದರೋಡೆ ಆಗಿರುವಂತಹ ಪ್ರಕರಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಟೋಲ್ ಬಳಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರೋಡೆಕೋರರ ವಾಹನ ಪತ್ತೆಗೆ ಈಗ ನಾಕಾಬಂದಿಯನ್ನ ಪೊಲೀಸರು ಹಾಕಿದ್ದಾರೆ. ಬಾಗೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಪೊಲೀಸರು ಭದ್ರತೆಯನ್ನ ಇಟ್ಟಿದ್ದಾರೆ. ಸೊ ಬೆಂಗಳೂರು ಕಡೆಯಿಂದ ಬರುವ ವಾಹನಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಗೆ ಆಗ್ಬೇಕಲ್ಲ, ಆಚೆ ಅಂತೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇರೋದು ತಮಿಳುನಾಡು ಕಡೆಗೆ ಹೋಗಿದೆ ಅಂತ, ಕೆಲವರು ಹೇಳ್ತಾ ಇರೋದು ಇಲ್ಲ ಇಲ್ಲೇ ಎಲ್ಲೋ ಓಡಾಡ್ತಾ ಇದೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆಗಂತೂ ಗೊತ್ತಾಗಬೇಕು. ಬೆಂಗಳೂರಿನಿಂದ ಆಚೆ ಹೋಗೋದಾದ್ರೆ ಟೋಲ್ಗಳಲ್ಲಿ ಗೊತ್ತಾಗುತ್ತೆ. ಬೆಂಗಳೂರಿನ ಸಿಟಿಗಳಲ್ಲಿ ಓಡೋದಾದ್ರೆ ಸರ್ಕಲ್ಗಳಲ್ಲಿರುವಂಥ ಕ್ಯಾಮ್ರಾಗಳಲ್ಲಿ ಚೆಕ್ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಮುದುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದುಕೃಷ್ಣ, ಈ ವಿಚಾರದಲ್ಲಿ ಈಗ ಏನು ಮಾಹಿತಿ ಸಿಗ್ತಾ ಇದೆ? ಆ ಕಡೆಗೆ ಏನಾದರೂ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿನ ಅದಕ್ಕೆ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಅಥವಾ ಇರ್ಲಿ ಒಂದು ಕಡೆಗೆ ಹದ್ದಿನ ಕಣ್ಣು ಇಡೋಣ ಅಂತ ನಿಟ್ಟಿನಲ್ಲೇನಾ, ಅಥವಾ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಮುದುಕೃಷ್ಣ? ಅರುಣ್, ಬೆಂಗಳೂರಿನಲ್ಲಿ ನಡೆದಂತಹ ಎಟಿಎಂ ವಾಹನದ ದರೋಡೆ ಪ್ರಕರಣ ಸಂಬಂಧಪಟ್ಟ ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಆದ್ರೆ ಈ ಕಡೆನೂ ಬರಬಹುದಾ ಅನ್ನುವಂತ ಸಾಧ್ಯತೆಯ ಮೇರೆಗೆ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಅದೇ ಇದೇ ಕಡೆಗೆ ಬಂದಿದ್ದಾರೆ ಅನ್ನೋಂತ ಖಚಿತ ಮಾಹಿತಿ ಪೊಲೀಸರಿಗೂ ಕೂಡ ಇಲ್ಲ. ಹಾಗಾಗಿ ಬೆಂಗಳೂರಿಗೆ ಹತ್ತಿರ ಇರುವಂತಹ ಪಕ್ಕದಲ್ಲಿರುವಂತಹ ಜಿಲ್ಲೆ ಚಿಕ್ಕಬಳ್ಳಾಪುರದಿಂದಲೂ ಕೂಡ ನೆರೆಯ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 44 ಇದೆ. ಹಾಗಾಗಿ ಆ ಹೆದ್ದಾರಿ ಮೂಲಕ ಏನಾದ್ರು ಆಂಧ್ರ ಪ್ರದೇಶಕ್ಕೆ ಏನಾದ್ರು ಹೋಗ್ಬಿಡ್ತಾರಾ, ಹತ್ರ ಇದೆ, ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗ್ಲಿಕ್ಕೆ ಸಮಯ ಕಾಲಾವಕಾಶ ತುಂಬಾ ಕಡಿಮೆ ಬೇಕಾಗುತ್ತೆ. ಹಾಗಾಗಿ ಹೋಗಿರ್ಬೋದು ಅನ್ನೋಂಥ ಸಾಧ್ಯತೆಗಳಿದೆ. ಆದ್ರೆ ಟೋಲ್ ಗೇಟ್ಗಳಲ್ಲಿ ಪಾಸ್ ಆದಂತಹ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳುವಂತಹ ಭಯ ಸಹಜವಾಗಿ ರಾಬರ್ಸ್ ಕೂಡ ಇರುತ್ತೆ. ಹಾಗಾಗಿ ಅವರು ನೇರವಾಗಿ ಈ ರೀತಿಯ ಹೆದ್ದಾರಿಗಳನ್ನ ಬಳಸಲಿಕ್ಕೆ ಅವಕಾಶ ಇರಲ್ಲ ಅನ್ಕೊಳ್ತೀನಿ, ಅವರು ಕೂಡ ಬಳಸಲ್ಲ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ಪೊಲೀಸರು ಒಂದು ಮಟ್ಟಿನಲ್ಲಿ ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಟೋಲ್ ಗೇಟ್ ಬಳಿ ಈಗಾಗಲೇ ಕೂಡ ನಾಕಾಬಂದಿಯನ್ನ ವಿಧಿಸಿದ್ದಾರೆ. ಬಾಗೇಪಲ್ಲಿ ಪೊಲೀಸರು ಅಲ್ಲಿ ಭದ್ರತೆಯನ್ನ ಕಾಯ್ತಾ ಇರುವಂತದ್ದು, ಬೆಂಗಳೂರಿನಿಂದ ಬರುವಂತಹ ವಾಹನಗಳ ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಚಿಂತಾಮಣಿಯಿಂದಲೂ ಕೂಡ ಆಂಧ್ರ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಇದೆ. ಆ ಹೆದ್ದಾರಿಯಲ್ಲಿ ಕೂಡ ಈಗ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಕೂಡ ನಾಕಾಬಂದಿಯನ್ನ ಹಾಕಿರುವಂತದ್ದು. ಎರಡು ಮುಖ್ಯ ಹೆದ್ದಾರಿಗಳಲ್ಲಿ ಈಗ ಪೊಲೀಸರು ನಾಕಾಬಂದಿಯನ್ನ ಹಾಕಿದ್ದಾರೆ. ಮತ್ತೊಂದು ಕಡೆ 112 ಗಸ್ತು ವಾಹನಗಳಿಂದ ಅವೆಲ್ಲವನ್ನು ಕೂಡ ಅಲರ್ಟ್ ಆಗ್ಲಿಕ್ಕೆ ಎಸ್ಪಿ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಎಲ್ಲೇ ಕೂಡ ಯಾವುದೇ ರೀತಿಯ ಅನುಮಾನಾಸ್ಪದ ವಾಹನಗಳು ಕಂಡು ಬಂದಲ್ಲಿ ಕೂಡಲೇ ಅಲರ್ಟ್ ಆಗಬೇಕು, ಅವರನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈಗ ಎಸ್ಪಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಕೂಡ ಈ ಒಂದು ಕಾರ್ಯದಲ್ಲಿ ಅಲರ್ಟ್ ಆಗಿರುವಂತದ್ದು. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ದರೋಡೆಕೋರರ ವಾಹನ ಪತ್ತೆಗೆ ಈಗ ಖಾಕಿ ನಾಕಾಬಂದಿಯನ್ನು ಹಾಕಿದೆ. ಟ್ರೇಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಅಲರ್ಟ್ ಆಗಿದ್ದಾರೆ. ಅದರ ಜೊತೆಗೆ ಟೋಲ್ ಪ್ಲಾಜಾಗಳೇನಿದ್ದಾವೆ ಅಲ್ಲೂ ಕೂಡ ಅಲರ್ಟ್ ಮಾಡಿದ್ದಾರೆ. ಈ ವಾಹನ ಮೂವ್ಮೆಂಟ್ ಆದರೆ ಅದರ ಮಾಹಿತಿಯನ್ನು ಕೊಡಿ ಅಂಥೇಳಿ. ಈಗಾಗಲೇ ಅದರ ನಂಬರ್ಗಳೆಲ್ಲ ಸಿಕ್ಕಿರುತ್ತೆ. ಆ ನಂಬರ್ ಸಿಕ್ಕರೂ ಕೂಡ ಕಾರ್ನವನು ನಂಬರ್ ಪ್ಲೇಟನ್ನು ಬದಲಾವಣೆ ಮಾಡಿದರೆ ಏನು ಮಾಡೋದು? ಅದಾದ ನಂತರ ಮುಂದೆ ನಂಬರ್ಗಳನ್ನು ಚೇಂಜ್ ಮಾಡ್ತಾ ಹೋದ್ರೆ ಏನಾಗೋದು ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ಕಲರ್ ಬರುತ್ತೆ. ಸೊ ಕಲರ್ ಚೇಂಜ್ ಆಗೋದಾದರೆ ಬೇರೆ ಕಾರ್ಗಳಿಗೆ ಬದಲಾವಣೆ ಮಾಡಬೇಕಾಗತ್ತೆ ಅವನು. ಆ ಬದಲಾವಣೆ ಮಾಡಿದಾನ ಅಥವಾ ಇಲ್ವಾ ಇವೆಲ್ಲವೂ ನೋಡಬೇಕಲ್ವಾ? ಅದನ್ನು ಪೊಲೀಸರು ತನಿಖೆ ಅಂತ ಅದಕ್ಕೆ ಕರೆಯೋದು. ಪೊಲೀಸರು ಅದೆಲ್ಲ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. 7 ಕೋಟಿ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಈಗ.